ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಆಲ್ ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ದೇವಸ್ಥಾನಗಳಿಗೆ ಹೋಗೋ ಅಭ್ಯಾಸ ಎಲ್ಲರಿಗೂ ಇರುತ್ತೆ. ವಾರಕ್ಕೆ ಒಂದು ಸತಿ ಆದ್ರೂ ಹೋಗೋಣ ಅಂತ ನಾವು ಹೋಗಿ ಬರ್ತಾ ಇರ್ತೀವಿ. ಈ ತರ ಬರೋರಿಗೆ ದೇವಸ್ಥಾನಗಳಿಂದ ಹೂ ಪ್ರಸಾದವನ್ನು ಕೊಟ್ಟುವಾಗ ಎಲ್ಲಿ ಇಟ್ಕೊಳ್ಳಬೇಕು ಅಂತ ಡೌಟ್ ಇರುತ್ತೆ. ಅದಕ್ಕೋಸ್ಕರ ಈ ವಿಡಿಯೋ. ದೇವಸ್ಥಾನದಿಂದ ತಂದ ಹೂವಿನ ಪ್ರಸಾದವನ್ನು ಹೇಗೆ ಇಟ್ಟುಕೊಳ್ಳಬೇಕು, ದೇವಸ್ಥಾನಕ್ಕೆ ಹೋದಾಗ ಅರ್ಚಕರು ತೀರ್ಥದೊಂದಿಗೆ ಹೂಗಳನ್ನು ಪ್ರಸಾದವಾಗಿ ನೀಡುತ್ತಾರೆ. ದೇವರಿಗೆ ಅರ್ಪಿಸಿದ ಹೂಗಳನ್ನು ಪ್ರಸಾದವಾಗಿ ನೀಡುತ್ತಾರೆ. ಈ ಪ್ರಸಾದದ ರೂಪದಲ್ಲಿ ತೆಗೆದುಕೊಂಡ ಹೂಗಳನ್ನು ಕೆಲವರು ಎಲ್ಲೆಲ್ಲೋ ಎಸೆಯುತ್ತಾರೆ. ಇಂತಹ ತಪ್ಪನ್ನು ನೀವು ಎಂದಿಗೂ ಮಾಡಲು ಹೋಗದಿರಿ. ದೇವಸ್ಥಾನದಿಂದ ತಂದ ಹೂವಿನ ಪ್ರಸಾದವನ್ನು ಏನು ಮಾಡಬೇಕು, ಇದನ್ನು ಎಲ್ಲಿ ಹಾಕಬೇಕು ಅಂತ ನೋಡೋಣ ಬನ್ನಿ. ನಾವು ದೇವಸ್ಥಾನಗಳಿಗೆ ಹೋದಾಗೆಲ್ಲಾನು ಅಲ್ಲಿನ ಅರ್ಚಕರು ಅಥವಾ ಪೂಜಾರಿಗಳು ದೇವರ ಪ್ರಸಾದವೆಂದು ದೇವರ ಮುಡಿಯಲ್ಲಿನ ಹೂವೆಂದು ಪ್ರಸಾದವಾಗಿ ನಮಗೆ ನೀಡುತ್ತಾರೆ. ಕೆಲವರು ಈ ಹೂಗಳನ್ನು ಭಕ್ತಿಯಿಂದ ಮನೆಗೆ ತರುತ್ತಾರೆ. ಇನ್ನು ಕೆಲವರು ಯಾವುದೋ ಒಂದು ಕಡೆ ಇಟ್ಟು ಒಣಗಿ ಹೋಗುವಂತೆ ಮಾಡುತ್ತಾರೆ. ನಾವು ದೇವರ ಪ್ರಸಾದವಾಗಿ ತಮ್ಮದ ಹೂಗಳನ್ನು ಈ ರೀತಿ ಇಟ್ಟುಕೊಳ್ಳುವುದನ್ನು ಅಶುಭವೆಂದು, ಒಳಿತಲ್ಲವೆಂದು ಧಾರ್ಮಿಕ ನಂಬಿಕೆಗಳಲ್ಲಿ ಹೇಳಲಾಗಿದೆ. ಏಕೆಂದರೆ ಅದೆಷ್ಟು ಬಾರಿ ದೇವಸ್ಥಾನದಿಂದ ಪೂಜೆ ಮಾಡಿಸಿ ತಂದ ಹೂಗಳನ್ನು ಒಣಗಿಸಿ ಕಸದ ರಾಶಿಯಲ್ಲಿ ಎಸೆಯಲಾಗುತ್ತದೆ. ಹಾಗಾದರೆ ದೇವಸ್ಥಾನದಿಂದ ತೆಗೆದುಕೊಂಡು ಬಂದ ಪ್ರಸಾದದ ಹೂವಿನಿಂದ ನಾವು ಏನು ಮಾಡಬೇಕು ಅಂದ್ರೆ ಇಲ್ಲಿದೆ ಮಾಹಿತಿ. ಗೊಬ್ಬರವಾಗಿ ಬಳಸಿಕೊಳ್ಳಿ. ಒಂದು, ಗೊಬ್ಬರವಾಗಿ ಬಳಸಿಕೊಳ್ಳೋದು. ನಾವು ದೇವಸ್ಥಾನದಿಂದ ಪ್ರಸಾದವಾಗಿ ಆ ಹೂಗಳನ್ನು ತಂದಿರುವ ಕಾರಣ ಅವುಗಳನ್ನು ಅಲ್ಲಿ ಇಲ್ಲಿ ಎಸೆಯುವುದರಿಂದ ಕೆಟ್ಟ ಫಲಿತಾಂಶಗಳನ್ನು ಎದುರಿಸಬೇಕಾಗುತ್ತದೆ. ಈ ಹೂಗಳನ್ನು ಅಲ್ಲಿ ಇಲ್ಲಿ ಎಸೆಯಬೇಡಿ. ಬದಲಾಗಿ ಆ ಹೂಗಳು ಒಣಗುವುದಕ್ಕಾಗಿ ಒಂದು ಪಾತ್ರೆಯ ಹಾಕಿಡಿ. ಇದು ಸ್ವಲ್ಪ ಸಮಯ ಕಳೆಯುತ್ತಿದ್ದಂತೆ ಗೊಬ್ಬರವಾಗಿ ಮಾರ್ಪಾಡು ಹೊಂದುತ್ತದೆ. ನಂತರ ಇದನ್ನು ನಾವು ಗೊಬ್ಬರವಾಗಿ ತೋಟಗಳಿಗೆ ಅಥವಾ ಗಿಡಿ ಮರಗಳಿಗೆ ಬಳಸಿಕೊಳ್ಳಬಹುದು. ದೇವರಿಗೆ ಅರ್ಪಿಸುವ ಹೂವಿನ ಗೊಬ್ಬರ ಶನಿದೇವನ ಪರಿವರ್ತಕ ಶಕ್ತಿಯಾಗಿದೆ. ಇದಲ್ಲದೆ ನಾವು ಇದನ್ನು ನಮ್ಮ ಮನೆಯ ತೋಟದಲ್ಲಿ ಬಳಸಿದಾಗ ಅದು ಶನಿದೇವರ ಆಶೀರ್ವಾದವನ್ನು ನಮಗೆ ತರುತ್ತದೆ. ಎರಡನೆಯದು, ಇಂತಹ ಮರಗಳ ಕೆಳಗೆ ಇಡಬಹುದು. ದೇವಸ್ಥಾನದಿಂದ ಪ್ರಸಾದವಾಗಿ ತೆಗೆದುಕೊಂಡು ಬಂದ ಹೂಗಳನ್ನು ಮರದ ಕೆಳಗೆ ಇಡಬಹುದು. ಯಾವ ಮರದ ಕೆಳಗೆ ಈ ಹೂಗಳನ್ನು ಇಡಬೇಕೆಂದು ನೀವು ಕೇಳಬಹುದು. ಇವುಗಳನ್ನು ನೀವು ಅರಳಿ ಮರ ಅಥವಾ ಆಲದ ಮರದ ಕೆಳಗೆ ಇಡುವುದು ಉತ್ತಮವೆಂದು ಹೇಳಲಾಗಿದೆ. ಅಥವಾ ಇನ್ಯಾವುದೇ ಮರದ ಕೆಳಗೆ ಕೂಡ ಇಡಬಹುದು. ನೀವು ಈ ಹೂಗಳನ್ನು ಇಡುವ ಮರದ ಕೆಳಗೆ ಸ್ವಚ್ಛತೆ ಇದೆಯೇ ಇಲ್ಲವೇ ಎಂಬುದನ್ನು ನೋಡಿಕೊಳ್ಳಬೇಕಾಗುತ್ತದೆ. ಒಂದು ವೇಳೆ ಮರದ ಕೆಳಗೆ ಕೊಳೆಗಳು ಕಸಗಳು ಇದ್ದರೆ ಇಡಬೇಡಿ. ಇವುಗಳನ್ನು ನೋಡಿಕೊಂಡು ಹೂಗಳನ್ನು ಅಲ್ಲಿ ಇಡುವುದರಿಂದ ಹೂಗಳಿಗೆ ಸೂಕ್ತವಾದ ಒಂದು ಸ್ಥಾನ ಸಿಗುತ್ತದೆ ಮತ್ತು ಅದಕ್ಕೆ ಅವಮಾನ ಮಾಡಿದಂತೆ ಆಗುವುದಿಲ್ಲ. ಮೂರನೆಯದು, ಹೂಗಳನ್ನು ಹೀಗೂ ಇಡಬಹುದು. ದೇವಸ್ಥಾನಗಳಿಂದ ನಾವು ಹೂಗಳನ್ನು ತಂದಾಗ ಮನೆಗೆ ಪ್ರಸಾದವನ್ನು ತಂದರೆ ಅವುಗಳನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ತಿಜೋರಿ ಅಥವಾ ಹಣವನ್ನು ಇಡುವ ಸ್ಥಳದಲ್ಲಿ ಇಟ್ಟುಕೊಳ್ಳಬಹುದು. ನಾವು ಇದನ್ನು ಮಾಡುವುದರಿಂದ ನಮ್ಮ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ. ಇದರೊಂದಿಗೆ ಹೂಗಳನ್ನು ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗಿದೆ. ಇದು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ರವಾನಿಸುತ್ತದೆ. 4, ನೀರಿನಲ್ಲಿ ಬಿಡಬಹುದು. ದೇವಸ್ಥಾನದಿಂದ ತಂದ ಹೂಗಳನ್ನು ಮನೆಗೆ ತೆಗೆದುಕೊಂಡು ಹೋಗದಿದ್ದರೆ ನೀರಿನಲ್ಲಿ ತೇಲಿ ಬಿಡಬಹುದು. ಇದರಿಂದ ದೇವರಿಗೆ ಅರ್ಪಿಸುವ ಹೂಗಳಿಗೆ ಅಪಚಾರ ಆಗುವುದಿಲ್ಲ. ನೀವು ಹೂಗಳನ್ನು ನೀರಿನಲ್ಲಿ ತೇಲಿ ಬಿಟ್ಟಾಗ
ಅದನ್ನು ಹೂವಿನ ಅರ್ಪಣೆ ಎಂದು ಪರಿಗಣಿಸುವುದರಿಂದ ಅದು ಮಂಗಲಕರವಾಗಿದೆ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ದೇವಸ್ಥಾನದಿಂದ ನೀವು ಪ್ರಸಾದದ ರೂಪದಲ್ಲಿ ತಂದ ಹೂವುಗಳನ್ನು ಇನ್ನು ಮುಂದೆ ಮನ ಬಂದಂತೆ ಎಲ್ಲೆಲ್ಲೂ ಎಸೆಯಲು ಹಾಕಬೇಡಿ. ಈ ಮೇಲೆ ಹೇಳಿರುವಂತೆ ಅವುಗಳನ್ನು ಸುರಕ್ಷಿತವಾಗಿಟ್ಟುಕೊಳ್ಳಿ. ಸ್ನೇಹಿತರೆ, ಇದು ನಂಬಿಕೆ ಮತ್ತು ಶಾಸ್ತ್ರವನ್ನು ಆಧರಿಸಿದ ವಿಡಿಯೋ. ಇದರಲ್ಲಿರುವ ಅಂಶಗಳನ್ನು ನೀವು ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಧನ್ಯವಾದಗಳು.